ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,20,000 ರೂಪಾಯಿ ಅಣ್ಣ. ಅಣ್ಣ ಹಿಮಾಲಯ ಬೇಕಂದ್ರೆ 2016 ಮಾಡ್ಲಣ್ಣ. 1,25,000 ರೂಪಾಯಿ ಅಣ್ಣ. ಸಿಗ್ನಲ್ಸ್ ಆರ್ಮಿ ಕಲರ್ ಅಲ್ಲಿ ರೆಡಿ ಇದೆ. ಬರೀ 7,000 ಓಡಿದೆ ಅಣ್ಣ. ಇದು ಥಂಡರ್ಬರ್ಡ್ 350X ರೆಡಿ ಇದೆ ವಿತ್ ನಿಮಗೆ ಅಲಾಯ್ ವೀಲ್ಸ್ ABS ಟಾಪ್ ಪೈನ್ ಮಾಡ್ಲಣ್ಣ. ಅದು ಏನಣ್ಣ ಮೊಪೈಡ್ಸ್ ಗಳು ವೆರೈಟಿ ಬ್ರಾಂಡ್ ನಿಲ್ಸ್ಬಿಟ್ಟಿದ್ರಾ? ಪ್ರೀತು ಅಣ್ಣ ಯಾವ್ದು ಬೇಕು ನಿಮಗೆ ಹೇಳಿ. ಪ್ರೀತು ಅಣ್ಣ ಯಾವ್ದು ಬೇಕು? ಅಪ್ರೆಲಾ ಬೇಕಾ, ಆಕ್ಟಿವಾ ಬೇಕಾ, ಡಿಯೋ ಬೇಕಾ, ಫೆಸಿನೋ ಬೇಕಾ? ಇದೆರಡಲ್ಲಿ ಯಾವ್ದಾದ್ರು ತಗೊಳ್ಳಿ. ಬರೀ 72 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಫೆಸಿನೋ ಬರೀ ನಿಮಗೆ 48,000. ಹೀರೋ ಡುಯಿಟ್ ಬರೀ 45,000, ಬರೀ 65,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಬ್ಲಾಕ್ ಕಲರ್ ನಮ್ ಪಂಜಾಬಿ ಸ್ಟೈಲ್ ಅಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಓಡಿಸ್ತೀನಿ ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಬರ್ಬೇಕು, ತಗೊಂಡೋಗ್ಬೇಕು. ಹೌದು, ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಹಾಕವ್ರೆ. ಇದು 2018ನೇ ಮಾಡ್ಲು, 19ನೇ ಮಾಡ್ಲು, 28ನೇ ಮಾಡ್ಲು, ಇಂಟರ್ಸೆಪ್ಟರ್. ಹೇಳಿ ಅಣ್ಣ ಯಾವ್ದು ಬೇಕು ನಿಮಗೆ? ಈ ಬುಲೆಟ್ ಬೇಕು, ತಗೊಂಡೋಗಿ ಬನ್ನಿ. ಬರೀ 60,000 ರೂಪಾಯಿ ಕೊಡಿ. ಯಾವ ಮಾಡ್ಲು? 2017ನೇ ಮಾಡ್ಲು. ಮಿಕ್ಕು ಲೋನ್ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಫುಲ್ ಕ್ಯಾಶ್ಗೆ ಹೋಯ್ತೀನಿ ಅಂದ್ರ ಫುಲ್ ಕ್ಯಾಶ್ ತಗೋತೀನಿ. 1,50,000 ರೂಪಾಯಿ ಕೊಡಿ. ಇದು 1,80,000 ರೂಪಾಯಿ ಕೊಡಿ. ಇದು 1,80,000 1 ಲಕ್ಷನಾ? ಏನು ಈ ಗಾಡಿ 1,80,000 ರೂಪಾಯಿ ಕೊಡಿ. ಅದ್ರಲ್ಲಿ 80,000 ಡೌನ್ ಪೇಮೆಂಟ್ ಮಾಡಿ 1 ಲಕ್ಷ EMI ಹಾಕ್ಸ್ಕೋಣ. ಇದು ಯಾವ್ದು? ಇದು ಬರೀ 60,000 ರೂಪಾಯಿ ಮಾಡ್ಲಿ. ಮಿಕ್ಕಿದ್ ಲೋನ್ ಮಾಡಿಸ್ಕೋಣ ಪೂರ್ತಿ 1,65,000 ರೂಪಾಯಿ ಕೊಟ್ಬೋಣ. ಯಾವ ಮಾಡ್ಲು? 2018 ಎಷ್ಟನೇ ಓನರು? ಸಿಂಗಲ್ ಓನರು. ಯಾವ ಗಾಡಿ? ಗನ್ ಮೆಟಲ್ ಸರ್. ನಿಮಗೆ ಪಲ್ಸರ್ 180cc ಬೇಕಾ? ಬರೀ 25,000 ರೂಪಾಯಿ ಕೊಡ್ತೀವಿ ಸರ್. ಪ್ರೀತು ಅಣ್ಣ ನಿಮಗೆ ಯಾವ ಗಾಡಿ ಬೇಕು? ಅಪಾಚಿ ಇದೆ, NS ಇದೆ, NS 160, NS 125, NS 160cc, NS 180cc, NS 400cc ಅವೈಲೇಬಲ್ ಇದೆ ನಿಮಗೆ. ನೀವು ನೋಡ್ತಾನೆ ಇರ್ಬೋದು. ಡ್ಯೂಕ್, RS 200, RC ಯಾವ್ದು ಹೇಳಿ, ಎಲ್ಲಾ ಗಾಡಿ ಅವೈಲೇಬಲ್ ಇದೆ. ಎಲ್ಲ ನಿಮ್ಗೆ 95, 110, 120, 130 ಸಿಗುತ್ತೆ. ಎಕ್ಸ್ಪಲ್ಸ್ 2022ನೇ ಮಾಡ್ಲು 1,35,000. 2019ನೇ ಮಾಡ್ಲು ಸಿಂಗಲ್ ಓನರ್ 1,55,000 ಅಣ್ಣ. ಈ ಲೈಟ್ ಬರುತ್ತಲ್ವ ಇಲ್ಲೆಲ್ಲ? ಹೌದಣ್ಣ, ಎಕ್ಸ್ಟ್ರಾ ಕೋಟಿಂಗ್ ಮಾಡ್ಸಿರೋದಣ್ಣ. ಅದು ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಮಾಡ್ಸಿರೋದಣ್ಣ. ಅದು ನೀವು ಮಾಡ್ಲ ಅಪ್ಪಾಚಿ? ನೀವು ಮಾಡ್ಲು ಅಪಾಚಿ. ನೀವು ಬೇಕು ಅಂತ ಕೇಳ್ತಾ ಇದ್ರಲ್ಲ, ಅದೇ ಗಾಡಿ ನಮ್ಮ ಹತ್ರ ಬಂದಿದೆ ಇವಾಗ. 1,75,000 ಅದರಲ್ಲೂ ಕಮ್ಮಿ ಆಗುತ್ತೆ. ಬರೀ 85,000 ಅದರಲ್ಲೂ ಕಮ್ಮಿ ಆಗುತ್ತೆ. ಮೈಲೇಜ್ ಗಾಡಿಗಳು ಪ್ರೀತು ಅಣ್ಣ ಯಾವ ಗಾಡಿಗಳು ಬೇಕು ನೀವು ನೋಡ್ತಾನೆ ಇರ್ಬೋದು. ಮೈಲೇಜ್ ಗಾಡಿಗಳಲ್ಲಿ ಯಾವ್ದು ಬೇಕು ನಿಮ್ಗೆ? ಸ್ಪ್ಲೆಂಡರ್, SP ಶೈನು, ಯೂನಿಕಾನು, ಹೋಂಡಾ ಡ್ರೀಮು, ಪ್ಯಾಷನ್ ಪ್ರೋ, ನಿಮ್ಗೆ ಯಾವ್ದು ಬೇಕು ಎಲ್ಲ ಅವೈಲೇಬಲ್ ಇದೆ. ಪ್ರೀತು ಅಣ್ಣ 55,000 ಅಣ್ಣ. 65,000 ರೂಪಾಯಿ ಅಣ್ಣ. ಬರೀ 48,000 ರೂಪಾಯಿ ಅಣ್ಣ. ಸೊ ಹಾಯ್ ನಮಸ್ತೆ ಗುರುಗಳೇ, ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲ ಬಂದಿದ್ದೀವಿ ಅಂತ. ಸೊ ನಿಮ್ಗೇನಾದ್ರೂ ಯೂಸ್ಡ್ ಬೈಕ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ಸೊ ಬುಲೆಟ್ ಸ್ಟಾರ್ಟಿಂಗ್ ಪ್ರೈಸ್ ಮೊದಲೇ ಹೇಳ್ದಂಗೆ 80,000 ಇರುವಂಥದ್ದು. ಮಾಡಲ್ ಗಾಡಿ ತಗೊಂಡ್ರೆ ಸೊ 50,000 ಇಂದ 60,000 ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಮೊಪೈಡ್ಸ್ ಏನಾದ್ರು ಹೋಗ್ತೀರಿ ಅಂತಂದ್ರೆ ಸೊ ಜಸ್ಟ್ 35,000 ಸ್ಟಾರ್ಟಿಂಗ್ ಪ್ರೈಸ್ ಇರುವಂಥದ್ದು. ಸೇಮ್ ಆಸ್ ಇಟ್ 25,000-30,000 ಏನಾದ್ರು ಮಾಡಲ್ ಗಾಡಿ ತಗೋತೀರಿ ಅಂತಂದ್ರೆ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಥರ ನಿಮ್ಗೆ ಏನಾದ್ರು ಸ್ಪೋರ್ಟ್ಸ್ ಬೈಕ್ ಬೇಕು ಅಂದ್ರೆ ತುಂಬಾ ಥರ ಇದೆ. R15 ಬೇಕಾ, ಇಲ್ಲಾಂದ್ರೆ KTM ಡೂಕ್ ಬೇಕಾ, RC ಬೇಕಾ, ಇಲ್ಲ NS ಲವರ್ಸ್ಗೆ NS ಬೇಕಾ? ಸೊ ಅದಕ್ಕಿಂತ ಹೆಚ್ಚಾಗಿ ಬುಲೆಟ್ಗಳಿಗೆ ಕಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಯೂಸ್ಡ್ ಬೈಕ್ ತಗೋಬೇಕು ಅಂತ ಅನ್ನೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಯಾಕೆಂತಂದ್ರೆ ಇದು ಲೊಕೇಟ್ ಆಗಿರೋದು ಬಂದು ಬೆಂಗಳೂರಲ್ಲಿ. ಆಲ್ಮೋಸ್ಟ್ ಎಲ್ಲಿ ತಗೊಂಡ್ರೆ ಬೆಸ್ಟ್ ಇರುತ್ತೆ, ಎಲ್ಲಿ ಪ್ರೈಸ್ಗೆ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಿರಲ್ಲ ಅಂಥವ್ರಿಗೆ ಎಲ್ಲ ಥರ ಇದು ಮಲ್ಟಿ ಶೋರೂಮ್ ಇರೋದ್ರಿಂದ ಎಲ್ಲ ಥರ ಬ್ರ್ಯಾಂಡು ಇದೆ. ಸೊ ಬನ್ನಿ ಇವತ್ತಿನ ನೋಡಿದ್ರೆ ಯಾವ್ಯಾವ ಥರ ಬೈಕ್ಸ್ಗಳಿದೆ ಅನ್ನೋ ತೋರಿಸ್ತೀರಿ. ಇದ್ರ ಜೊತೆ ನಮ್ಮ ಜೊತೆ ಇರುವಂತಹ ಸಾಗರ್ ಆಟೋಮೊಬೈಲ್ಸ್ನ ಸ್ಟಾರ್ ಅಂತ ಹೇಳ್ಬೋದು. ಯೂಸ್ಡ್ ಬೈಕಲ್ಲಿ ಎಲ್ಲ ಕಡೆ ಬರೀ ಯೂಟ್ಯೂಬಲ್ಲಿ ಏನೇ ಯೂಸ್ಡ್ ಬೈಕ್ ಹೊಡೆದ್ರು ಫಸ್ಟ್ ಕಾಣಿದ್ರೆ ಅಶೋಕ್ ಸರ್. ಸರ್ ಹೇಗಿದ್ದೀರಾ? ಸರ್ ನಮಸ್ತೆ. ನಿಜವಾಗ್ಲೂ ನಮಗೆ ಯೂಟ್ಯೂಬ್ ಅಲ್ಲಿ ನಮಗೆ ನಿಜವಾಗ್ಲೂ ಸ್ಟಾರ್ ಮಾಡಿದಂದ್ರೆ ನಮ್ಮ ಪ್ರೀತು ಸರ್ ನಿಜವಾಗ್ಲೂ ಅದೇನಾದ್ರೂ ಇಲ್ಲೇ ಒಂದು ಪ್ರೀತಿ, ಒಂದು ವಿಶ್ವಾಸ, ನಂಬಿಕೆಯಿಂದ ಹೇಳ್ತಾ ಇರೋದು ಸರ್ ಅದು. ಸೊ ಬುಲೆಟ್ ಅಂತ ಬಂದಾಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರೋದು ಹೇಳಿರೋದು ಸರ್? ಬುಲೆಟ್ ಬೇಕು ಅಂದ್ರೆ 80,000 ಪ್ರೀತು ಸರ್ ಅದು ಶುರು ಆಗುತ್ತೆ. ಅಂದ್ರೆ ಲೋ ಮಾಡೆಲ್ಸ್ ಗಾಡಿಗಳು. ಹೌದು ಸರ್. ತಗೋತೀವಿ ಅಂತಂದ್ರೆ ಸರ್ ಮಾಡಲ್ ಗಾಡಿ ತಗೋಬೇಕು ಅಂದ್ರೆ ನಿಮಗೆ ಸರ್ ಇವಾಗ ಫುಲ್ ಕ್ಯಾಶ್ ನನಗೆ ಒಂದು ಬುಲೆಟ್ ಬೇಕು, ಒಂದು 60,000-70,000 ಇದೆ ಅಂದ್ರೂ ಅದಕ್ಕೂ ಗಾಡಿ ಇದೆ ಸರ್. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ, ಮೈ ಬಜಾರ್ ಚಾನೆಲ್ ಕಡೆಯಿಂದ ಬಂದ್ರೆ ಅವ್ರಿಗೆ ಒಂದು ಫಸ್ಟ್ ಬಂದ್ಬಿಟ್ಟು 2 ವರ್ಷ ಗ್ಯಾರಂಟಿ. ಅದ್ರ ಜೊತೆಯಲ್ಲಿ ಸರ್ ಹೆಲ್ಮೆಟ್ ಕೊಡ್ತೀವಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀವಿ, ಒಂದು ಸರ್ವಿಸಿಂಗ್, ಒಂದು ರೀಫಾಬ್, ಒಂದು ಪಾಲಿಶಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಕೊಡ್ತೀವಿ ಸರ್. ಓಕೆ. ಸೊ ಕೆಲವು ಕಡೆ ಡಾಕ್ಯುಮೆಂಟ್ಸ್ ಇಶ್ಯೂ ಬರುತ್ತೆ, ಎಷ್ಟು ದಿನದಲ್ಲಿ ಕೊಡ್ತಾರೆ ಡಾಕ್ಯುಮೆಂಟ್ಸ್? ಸರ್ ಡಾಕ್ಯುಮೆಂಟ್ಸ್ ನಮ್ದು ನೋಡಿ ಸರ್ 15 ದಿವಸದಲ್ಲಿ ನಿಮಗೆ RTO ಇಂದ ಇದು ಮೆಸೇಜ್ ಬರುತ್ತೆ ನಿಮಗೆ. ಸರ್ ಇದು RTO ನಲ್ಲಿ ಸಬ್ಮಿಟ್ ಆಗಿದೆ ಅಂದ್ಬಿಟ್ಟು ಒಂದು 15 ದಿವಸದಲ್ಲಿ ಮೆಸೇಜ್ ಬರುತ್ತೆ. ಇನ್ನೊಂದು 48 ದಿವಸ ನಿಮ್ಗೆ RC ಕಾರ್ಡ್ ಸಿಗುತ್ತೆ ಸರ್. ಸೊ ಏನೊಂದು ಏನಂತಂದ್ರೆ ನೀವೇನಾದರೂ ಗಾಡಿಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಇಲ್ಲಿ ಅಂತಲ್ಲ ಎಲ್ಲೇ ಹೋದ್ರು ಅಷ್ಟೇ ಫಸ್ಟ್ ಹೇಳೋದು ಅರ್ಥ ಮಾಡ್ಕೊಳ್ಳಿ, ನೀವು ಆತರ ಪಡಬೇಡಿ. ಸೊ ನಿಮ್ಗೆ ಯಾವ್ದಾರ ಒಂದು ವೆಹಿಕಲ್ ಇಷ್ಟ ಆಗಿದೆ ಅಂತಂದರೆ ತಾಳ್ಮೆಯಿಂದ ಬನ್ನಿ. ಏಕೆಂತಂದರೆ ನೀವು ಇಷ್ಟು ವರ್ಷನೇ ಕಾದಿರ್ತೀರಾ, ಇಲ್ಲ ಇಷ್ಟೊಂದು ತಿಂಗಳುಗಟ್ಟಲೆ ಕಾದಿರ್ತೀರಾ, ಒಂದಿನ 2 ದಿನದಲ್ಲಿ ಏನು ಭೂಕಂಪ ಆಗಲ್ಲ. ಸೊ ನಿಮ್ಗೆ ಇಷ್ಟವಾಗಿರೋ ಗಾಡಿ ಸಿಗುತ್ತೆ. ಬಟ್ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದರೆ ಇವಾಗ ನೀವು ಕೂಡ ನಿಮ್ಮ ದುಡ್ಡು ಅನ್ನೋದು ಒಂದು ಗಿಡದಲ್ಲಿ ಏನು ಬರಲ್ಲ. ಸೊ ಅದು ಕಷ್ಟಪಟ್ಟೆ ನೀವು ಸಂಪಾದನೆ ಮಾಡಿರುವಂಥದ್ದು, ಇಲ್ಲ ನಿಮ್ಮ ಅಪ್ಪನೋ ಅಮ್ಮನೋ ಕಷ್ಟಪಟ್ಟೆ ನಿಮಗೆ ಕೊಟ್ಟಿರ್ತಾರೆ. ಲೋನಲ್ಲಿ ಹೋಗ್ತೀರಾ ಅಂತಂದ್ರೂ ಕೂಡ
ತಿಂಗಳಾದರೆ EMI ನಿಮ್ಮ ಸಂಬಳದಿಂದನೋ ಕಷ್ಟಪಟ್ಟೋ ಕಟ್ಟಬೇಕು. ಸೊ ಹಾಗಾಗಿ ಒಂದು ಬೈಕ್ ಒಂದು ಮೆಂಬರ್ ಥರ ಟ್ರೀಟ್ ಮಾಡೋದ್ರಿಂದ ಸೊ ನೀವು ಯಾವುದೇ ಒಂದು ವೆಹಿಕಲ್ನ ತಗೋಬೇಕಾದ್ರೂ ತುಂಬ ತಾಳ್ಮೆಯಿಂದ ಬನ್ನಿ, ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ. ಇನ್ ಕೇಸ್ ಗಾಡಿ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬರುತ್ತೆ ಗುರು, ನನಗೆ ಇನ್ ಕೇಸ್ ಅದ್ರ ಯಾವ ಥರ ಇಂಜಿನ್ ಚೆಕ್ ಮಾಡೋಕ್ಕೆ ಬರಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿಸಿಲ್ಲ ಮೆಕ್ಯಾನಿಕ್ ಹತ್ರ ತೋರಿಸಿ ತಗೊಳ್ಳಿ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರ ಆಗಿರ್ತೀರ. ಸೊ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್ ಅಲ್ಲ ಸರ್? ನಿಜ ಸರ್, 100% ನಿಜ. ಇನ್ನೊಂದು ಅಂದರೆ ನಾವು ತುಂಬಾ ಮಾಡ್ಬೋದಲ್ವಾ, ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಟೈಮ್ ಕಾದು ಕೂಡ ಒಳ್ಳೆ ಕಲೆಕ್ಷನ್ ಬಂದಿದೆಯಾ, ಒಳ್ಳೆ ಕಡೆ ಒಳ್ಳೆ ರಿವ್ಯೂ ಇದೆಯಾ, ಒಳ್ಳೆ ಗಾಡಿಗಳನ್ನ ಕೊಡ್ತಾರಾ, ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲ ನೋಡ್ಕೊಂಡೇ ವಿಡಿಯೋ ಮಾಡಿರ್ತೀವಿ. ಸೊ ಓಕೆ, ಸುಮ್ಮನೆ ನಾನು ಕುಯ್ತಾ ಹೋಗಲ್ಲ, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಿಮ್ಗೆ ಯಾವ ಬೈಕ್ ಇಷ್ಟ ಆಗುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ವೀಡಿಯೋಗಳು ಬೇಕು ಅಂತಂದರೆ ಸೊ ಲೈಕ್ ಮಾಡಿ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಕಮೆಂಟ್ಸ್ ಮಾಡಿ ನಂಗೆ ಬುಲೆಟ್ ಇಷ್ಟ, R15 ಇಷ್ಟ ಅಂತ. ಸೊ ನಾನು ಅಂತ ವೀಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಮಾಡೋ ವೀಡಿಯೋ ನಿಮ್ಗೆ ಯೂಸ್ ಆಗಲಿ ಅಂತ ಅಷ್ಟೇ. ಯಾಕೆಂದರೆ ನಾನು ಮಾಡೋ ವೀಡಿಯೋ ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ನಾನು ಮಾಡೋದು ವೇಸ್ಟ್ ತಾನೆ. ಸೊ ಹಾಗಾಗಿ ಓಕೆನಾ. ಸೊ ಏನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿ ಒಂದು ಐಕಾನ್ ಇರುತ್ತೆ, ಬೆಲ್ ಬಟನ್ ಟಚ್ ಮಾಡಿ, ಅಲ್ಲಂತ ಟಚ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಹೊಸಗಣ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡೋಣ ಅಣ್ಣ? ನಿಮ್ಗೆ ಯಾವ ಗಾಡಿ ಬೇಕಣ್ಣ? ಎಲ್ಲಿಂದ ಬೇಕು ಹೇಳಿ ಅಣ್ಣ? ಕ್ಲಾಸಿಕ್ ಬೇಕಾ? ಏನು ಹೇಳಿ? 2014ನೇ ಮಾಡಲು ರೆಡಿ ಆಯ್ತಣ್ಣ? ಓಕೆ, ಇವಾಗ ಫುಲ್ ಇನ್ಫಾರ್ಮೇಶನ್ ಕೊಪ್ಪಳ ಮಾಡ್ಕೋಣ. ಎಲ್ಲಿಂದ? ಇಲ್ಲಿಂದಾನೆ, ಬುಲೆಟ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಬುಲೆಟ್ ಇಂದಾನೆ ಬೇಕಾ? ಬೇರೆ ಗಾಡಿಗಳು ಬೇಡವಾ ನಿಮಗೆ ಅಣ್ಣ? ಬೇಡಣ್ಣ, ಅದು ಬೇಕು. ಆಮೇಲೆ ಕೊಡೋಣ. ಬುಲೆಟ್ ತೋರಿಸಿ. ಯಾವ ಮಾಡೋಣ ಇದು ಅಣ್ಣ? ಇದು 2014ನೇ ಮಾಡಲಣ್ಣ. ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,20,000 ರೂಪಾಯಿ ಅಣ್ಣ. ಅಣ್ಣ ಇದು ಬಂದ್ಬಿಟ್ಟು 2022ನೇ ಮಾಡಲಣ್ಣ. ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ 2,10,000 ರೂಪಾಯಿ ಅಣ್ಣ. ಇದು ಎಷ್ಟು ಹೊಡಿತಣ್ಣ? ಇದು ಬಂದ್ಬಿಟ್ಟು ನಿಮಗೆ 10,000 ಹೊಡಿದೆ ಅಣ್ಣ ಗಾಡಿ. ಇದು ಅಣ್ಣ ಇದು 2018ನೇ ಮಾಡಲಣ್ಣ. ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,80,000 ರೂಪಾಯಿ ಅಣ್ಣ. ಅಣ್ಣ ಮುಂದೆ ಬರೋ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದ್ರು? ಅಣ್ಣ ಸ್ಲೈಟ್ಲಿ ನೆಗೋಷಿಯಬಲ್ ಅಣ್ಣ. ನಮ್ಮ ಹತ್ರ ಕಮ್ಮಿ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿಸ್ಕೊಡ್ತೀವಿ ಅಣ್ಣ. ಇಂಗ್ಲೀಷ್ ನಮ್ಮ ಭಾಷೆನಲ್ಲಿ ಇಂಗ್ಲೀಷ್ ಬಳಸ್ಬಿಡಿ ಅಣ್ಣ. ಇರ್ಲಿ ಬಿಡೋಣ ಅಣ್ಣ. ಇದೇ ನಂಗೆ ಅಣ್ಣ ಇದು ಬಂದ್ಬಿಟ್ಟು 2022ನೇ ಮಾಡಲಣ್ಣ. ಇದು ಬಂದ್ಬಿಟ್ಟು 1,48,000 ರೂಪಾಯಿ ಅಣ್ಣ. ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಅಣ್ಣ ಲೋನ್ ಮೇಲೆ ಹೋಗ್ತೀವಿ ಅಂತಂದ್ರೆ ಏನು ಅಣ್ಣ? EMI ಆಪ್ಷನ್ ಬೇಕಾ, ಲೋನಲ್ಲಿ ಬೇಕಾ ನಿಮಗೆ? ಏನು ಸಾಲದಲ್ಲಿ ಗಾಡಿ ಬೇಕಂದ್ರೆ ಅದನ್ನು ಆಗುತ್ತೆ ಅಣ್ಣ ನಮ್ಮ ಹತ್ರ. ಅಣ್ಣ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಮಾಡ್ಬೇಕಾಗುತ್ತೆ ಅಣ್ಣ? ಅಣ್ಣ ಡೌನ್ ಪೇಮೆಂಟ್ಗೆ ಒಂದು 70,000 ರೂಪಾಯಿ ಮಾಡಿ ಅಣ್ಣ. ಅಣ್ಣ ಇದು ಹಿಮಾಲಯನು? ಅಣ್ಣ ಹಿಮಾಲಯ ಬೇಕಂದ್ರೆ 2016ನೇ ಮಾಡಲಣ್ಣ. 1,25,000 ರೂಪಾಯಿ ಅಣ್ಣ. ಅಣ್ಣ ಇನ್ನೊಂದು ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಇಂಟರ್ಸೆಪ್ಟರ್ ಅಣ್ಣ. ಇದು ಇಂಟರ್ಸೆಪ್ಟರ್ 2022ನೇ ಮಾಡಲಣ್ಣ. ಬರೀ ನಿಮ್ಗೆ 2,85,000 ರೂಪಾಯಿ ಅಣ್ಣ. ಇದು GT ಇದೆ. GT ಅನ್ನ ತುಂಬಾ ಜನ ಏನ್ ಹೇಳಿ ಮೈ ಬಜಾರ್ ಚಾನೆಲ್ ಕಡೆಯಿಂದ ತುಂಬಾ ಜನ ಕೇಳ್ತಾರಲ್ಲ ಈ ಸತಿ. GT ಬನ್ನಿ ಅಣ್ಣ ತೊಗೊಂಡೋಗಿ. ಎಷ್ಟು ಕೊಡ್ತೀರಣ್ಣ? ಬರೀ 3 ಲಕ್ಷ ರೂಪಾಯಿ ಅಣ್ಣ. ಏನೋ ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡ್ತೀರಣ್ಣ? ಅಣ್ಣ ಕಮ್ಮಿ ಮಾಡಿಸ್ಕೊಡ್ತೀವಿ ಅಣ್ಣ. ಎಷ್ಟು ಬೇಕಣ್ಣ ಹೇಳಿ ಅಣ್ಣ. ಅಷ್ಟು ಆದಷ್ಟು ನಮ್ಮ ಕಡೆಯಿಂದ ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಮಾಡಿಸ್ಕೊಳ್ಳೋಣ ಅಣ್ಣ. ಅದು ಇನ್ನೊಂದು ಫೈರ್ ಬಾಲ್ ಕ್ಲಾಸಿಕ್ 2023ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ನಿಮಗೆ 2,20,000 ರೂಪಾಯಿ ಮಾಡಿಸ್ಕೊಳ್ಳೋಣ. ಅದು ಸೊ ಇದಕ್ಕೂ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಮಾಡ್ಬೇಕಣ್ಣ? ಇದಕ್ಕೆಲ್ಲ ಒಂದು ಡೌನ್ ಪೇಮೆಂಟ್ ಒಂದು 70,000 ರೂಪಾಯಿ ಮಾಡ್ಲಿ ಅಣ್ಣ. ಅಣ್ಣ ಇದು ಬಂದ್ಬಿಟ್ಟು ನಿಮಗೆ ಸಿಗ್ನಲ್ಸ್ ಆರ್ಮಿ ಕಲರ್ ಅಲ್ಲಿ ರೆಡಿ ಇದೆ. ಬರೀ 7,000 ಓಡಿದೆ ಅಣ್ಣ. ಇದು ಓಕೆ. ಸೊ ಏನ್ ಪ್ರೈಸ್ ಕೊಡ್ತೀರಿ ಅಣ್ಣ? ಅಣ್ಣ ಇದು ಬಂದ್ಬಿಟ್ಟು ನಿಮಗೆ 2 ಲಕ್ಷ ರೂಪಾಯಿ ಹೇಳ್ತಾ ಇದೀವಿ. ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಹಂಟರ್ ರೆಡಿ ಇದೆ 2024ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅಣ್ಣ. ಇದು ಬಂದ್ಬಿಟ್ಟು 1,85,000 ರೂಪಾಯಿ. ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 2022ನೇ ಮಾಡಲು 2 ಲಕ್ಷ ರೂಪಾಯಿ. ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಅಣ್ಣ ಇನ್ನೊಂದು ಅದು ಥಂಡರ್ಬರ್ಡ್ 350X ರೆಡಿ ಇದೆ ವಿತ್ ನಿಮಗೆ ಅಲಾಯ್ ವೀಲ್ಸ್, ABS, ಟಾಪ್ ಲೈನ್ ಮಾಡ್ಲಣ್ಣ. ಅದು ತಡ ಮಾಡ್ತೀರಾ, ಬೇಗ ಬರ್ಬೇಕು, ಗಾಡಿ ತಗೊಂಡೋಗ್ಬೇಕು ನೀವು. ಬರೀ 1,65,000 ರೂಪಾಯಿ. ಅದರಲ್ಲೂ ಕಮ್ಮಿ ಆಗುತ್ತೆ ಮನ. ಈ ಎಲ್ಲರಿಗೂ ದೊಡ್ಡವ್ರ ಹುಡುಗರು ಮಾತ್ರ ತೋರಿಸ್ತಾರೆ, ಹುಡುಗಿರಿಗೆ ಬೇಡ, ಮೊಪೆಟ್ಸ್ ಬೇಡವಾ ಅಣ್ಣ? ಬನ್ನಿ ಅಣ್ಣ, ಫಸ್ಟ್ ಫ್ಲೋರ್ ಅಲ್ಲಿ ಬನ್ನಿ. ಮೇಲೆ ಏನ ಮೊಪೆಟ್ಸ್ ಗಳು ವೆರೈಟಿ ಬ್ರಾಂಡ್ ನಿಲ್ಸ್ಬಿಟ್ಟಿದ್ರಾ? ಪ್ರೀತು ಅಣ್ಣ ಯಾವ್ದು ಬೇಕು ನಿಮಗೆ ಹೇಳಿ? ಪ್ರೀತು ಅಣ್ಣ ಯಾವ್ದು ಬೇಕು? ಅಪ್ರೆಲಾ ಬೇಕಾ, ಆಕ್ಟಿವಾ ಬೇಕಾ, ಡಿಯೋ ಬೇಕಾ, ಫೆಸಿನೋ ಬೇಕಾ? ಯಾವ್ದು ಬೇಕು ನಿಮಗೆ? ಎರಾಕ್ಸ್ ಬೇಕಾ, ಮ್ಯಾಸ್ಟ್ರೋ ಬೇಕಾ? ಯಾವ್ದು ಬೇಕು ನಿಮಗೆ ಪ್ರೀತು ಅಣ್ಣ? ಓಕೆ, ಅಪ್ರಿಲ್ ಇಂದ ಸ್ಟಾರ್ಟ್ ಮಾಡೋಣ. ಇದೇ ನಂಗೆ ಇದು 2022ನೇ ಮಾಡಲು ಪ್ರೀತು ಅಣ್ಣ. ಇದು ಸಿಂಗಲ್ ಓನರ್ ವೆಹಿಕಲ್ ಪ್ರೀತು ಅಣ್ಣ. ಇದು ಏನ್ ಪ್ರೈಸ್ ಕೊಡ್ತೀರಣ್ಣ? ಪ್ರೀತು ಅಣ್ಣ ನೀವು ಬೆಲೆನೇ ಕಟ್ಟಕ್ ಆಗಲ್ಲ ಪ್ರೀತು ಅಣ್ಣ. ಏನಕ್ಕೋಸ್ಕರ ಅಂದ್ರೆ ಬರೀ 78,000 ರೂಪಾಯಿ ಪ್ರೀತು ಅಣ್ಣ. ಬೆಲೆ ಕಟ್ಟಕ್ ಆಗೋದಿಲ್ಲ ನೋಡಿ. 78,000 ರೂಪಾಯಿ ಅದ್ರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ. 23ನೇ ಮಾಡಲು ಪ್ರೀತು ಅಣ್ಣ. ಬಂದು ನೋಡ್ಲಿ, ಇದು 160 ನಲ್ಲಿ ಲೇಟೆಸ್ಟ್ ಮಾಡಲ್. ಇದು ಲೇಟೆಸ್ಟ್ ಗಾಡಿ. ಬಂದು ಇದಕ್ಕೆ ಏನ್ ಬೆಲೆ ಕಟ್ತೀರಾ ಕಟ್ಲಿ, ಅವರು ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ ಅಣ್ಣ. ಇದು ಬಂದ್ಬಿಟ್ಟು 2021ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಪ್ರೀತು ಅಣ್ಣ. ಬರೀ ನಿಮಗೆ 75,000. ಅದರಲ್ಲೂ ಕಮ್ಮಿ ಆಗುತ್ತೆ ವಿತ್ ಡಿಜಿಟಲ್ ಮೀಟರ್, ABS, ಟಾಪ್ ಲೈನ್ ಮಾಡಲು. ಹೋಂಡಾ ಆಕ್ಟಿವಾ 2015ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ನಿಮಗೆ ಎಷ್ಟು ಹೇಳಿ? 48,000 ರೂಪಾಯಿ ಪ್ರೀತು ಅಣ್ಣ. ನೆಕ್ಸ್ಟ್ ಇದು 2021ನೇ ಮಾಡಲು ಆಕ್ಟಿವಾ 125cc. ಬರೀ 72,000 ರೂಪಾಯಿ. ಅದರಲ್ಲೂ ಕಮ್ಮಿ ಆಗುತ್ತೆ ಪ್ರೀತು ಅಣ್ಣ. ಅದು ನಿಮಗೆ 2022 ಯಾವ ಕಲರ್ ಬೇಕು ನೋಡ್ಕೊಳ್ಳಿ. ಎರಡು ಪಕ್ಕದಲ್ಲಿ ನಿಂತೈತೆ. ಎರಡು ಒಂದೇ ಸತಿ
ಶೂಟ್ ಮಾಡ್ಬಿಡಿ ಪ್ರೀತು ಅಣ್ಣ. ಅದು ಇದು ಬೇಕಾ ಅದು ಇದು ಡಿಯೋ ಅಲ್ವಾ? ಇದೇ ಎರಡು ಡಿಯೋನೇ, ಕಲರ್ ಮಾತ್ರ ಚೇಂಜ್ ಅಷ್ಟೇ. ಅಲ್ಲ ಇದು ಸ್ವಲ್ಪ ಬ್ರಾಡ್ ಆಗಿರೋ ತರ ಐತಣ. ಅದು ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, ಒಂದ್ರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಲ್ಲ. ಸೊ ಮೇ ಬಿ ಅದಕ್ಕೆ ಕಾಣಿಸಿ. ಎಷ್ಟು ಕೊಡ್ತಿದ್ರಿ ಅಣ್ಣ ಎರಡರಲ್ಲಿ? ಇದೆರಡಲ್ಲಿ ಯಾವ್ದಾದ್ರು ತಗೊಳ್ಳಿ, ಬರೀ 72 ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ್ಳೋಣ. ಆಕ್ಟಿವಾ 2016ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 49,000 ರೂಪಾಯಿ ಕೊಡೋಣ. ಇದು ಬ್ಲೂ ಕಲರ್ ಬರೀ 75,000 ಅದರಲ್ಲೂ ಕಮ್ಮಿ ಆಗತ್ತೆ ಅಣ್ಣ. ನೆಕ್ಸ್ಟ್ ಇದು ಫೆಸಿನೋ ಬರೀ ನಿಮಗೆ 48,000 ಅದರಲ್ಲೂ ಕಮ್ಮಿ ಆಗತ್ತೆ ಅಣ್ಣ. ನೆಕ್ಸ್ಟ್ ಇನ್ನೊಂದು ಫೆಸಿನೋ ಬರೀ 70,000 ಅದರಲ್ಲೂ ಕಮ್ಮಿ ಆಗತ್ತೆ. ಟಿವಿಎಸ್ ಜುಪಿಟರ್ ಬರೀ ನಿಮ್ಗೆ 50,000 ಅದರಲ್ಲೂ ಕಮ್ಮಿ ಆಗತ್ತೆ ಅಣ್ಣ. ಬರೀ ಇದು ನಿಮಗೆ 45,000 ರೂಪಾಯಿ ಕೊಡೋಣ ಪ್ರೀತು ಅಣ್ಣ. ಇದು ಅಣ್ಣ ಬ್ಲೂ ಕಲರ್ ಬರೀ 70,000 ರೂಪಾಯಿ ಕೊಡೋಣ ಅಣ್ಣ. ಇದು ಡಿಯೋ ಬಂದಷ್ಟೇ ನೋಡ್ತಾ ಡಿಯೋ ಮೊದಲನೇ ಸತಿ ನೀವು ನೋಡ್ತಾ ಇರೋದು, ನಿಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದಾನೇ ಗಾಡಿ ಬಂದಿರೋದು ಅವರು. ಅದು ಆ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 60,000 ಅದರಲ್ಲೂ ಕಮ್ಮಿ ಆಗತ್ತೆ ಪ್ರೀತು ಅಣ್ಣ. ಈ ಗಾಡಿಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ನಿಮ್ಗೆ ಲೈಟಿಂಗ್ಸ್ ಆಗಿರ್ಬೋದು, ಕ್ರಾಚ್ ಕಾರ್ಡ್ ಆಗಿರ್ಬೋದು, ಮತ್ತೆ ಸೀಟ್ ನೋಡಿ ಹೇಗಿದೆ. ಮ್ಯಾಗ್ವೀಲ್ ನೋಡಿದ್ರ? ಮ್ಯಾಗ್ವೀಲ್ ಇಂಪಾರ್ಟೆಂಟ್ ಮ್ಯಾಗ್ವೀಲ್ ಇರೋದು. ಥೈಲ್ಯಾಂಡ್ ನಿಂದ ಇನ್ಪುಟ್ ಮಾಡಿದಾರೆ ಏನ್ ಕತೆ? ಹಿಂಗಿದೆ. ಹೌದು, ನೀವು ನೋಡ್ತಾನೆ ಇರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇರೋದು. ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನಿಮಗೆ 20,000 ರೂಪಾಯಿ ಇದೆ. ಏನ್ ಪ್ರೈಸ್ ಕೊಟ್ಟು ಮಾಡಿದ್ರೆ ಹೇಳಿದ್ರಲ್ಲ? ಇದು 60,000 ಅದರಲ್ಲೂ ಕಮ್ಮಿ ಮಾಡ್ಕೊಳ್ಳೋಣ. ಹೋಂಡಾ ಆಕ್ಟಿವಾ 2019ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅದು ಆ ಕಡೆದು ಆಕ್ಟಿವಾ ಅದು 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಸರ್ ಇದು ಬಂದ್ಬಿಟ್ಟು 60,000, ಅದು ಬಂದ್ಬಿಟ್ಟು 52. ಅಣ್ಣ ರೆಡ್ ಕಲರ್ ಸುಜುಕಿ ಆಕ್ಸೆಸ್ 2015ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ 42,000 ಅದರಲ್ಲೂ ಕಮ್ಮಿ ಆಗುತ್ತೆ. ಬ್ಯಾಟ್ರಿ ವೆಹಿಕಲ್ ಅಲ್ಲಿ iQube ಹುಡ್ಕೋರ್ಗಂತೂ ಇವಾಗಲೇ ತಡ ಮಾಡ್ತೀರಾ, ಬೇಗ ಬರಬೇಕು, ತಗೊಂಡೋಗ್ಬೇಕು. ನೀವು ಎಷ್ಟು ಕೊಡ್ತೀರಾ? ಬರೀ ನಿಮಗೆ 95,000 ಅದರಲ್ಲೂ ಕಮ್ಮಿ ಆಗುತ್ತೆ. ಇದು ಟಿವಿಎಸ್ ಎಂಟಾರ್ಕೋ ಸಿಂಗಲ್ ಓನರ್ ವೆಹಿಕಲ್ 2023 ಮಾಡಲ್ 2023ನೇ ಮಾಡಲು ಟಿವಿಎಸ್ ಎಂಟಾರ್ಕೋ ಬರೀ ನಿಮಗೆ 80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಇದು ಹೋಂಡಾ ಆಕ್ಟಿವಾ 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ 50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಈ ತರ ಇದೆಲ್ಲ ಶೇಪು ಸರ್. ಇದು ಬಂದ್ಬಿಟ್ಟು ಯಮಹಾ ಎರಾಕ್ಸ್ ಪ್ರೀತು ಅಣ್ಣ. ಎರಡು ಬಂದ್ಬಿಟ್ಟು ಯಮಹಾ ಎರಾಕ್ಸ್ ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು 1,35,000 ರೂಪಾಯಿ ಹೇಳ್ತಾ ಇದೀವಿ. ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ, ಯಾವ ಕಲರ್ ಆದ್ರೂ ತಗೊಳ್ಳಿ, 1,35,000 ಅದರಲ್ಲೂ ಕಮ್ಮಿ ಆಗುತ್ತೆ. ಏನ ಇದು ಡಿಫ್ರೆಂಟ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ? ಸರ್ ಇದು ಬಂದ್ಬಿಟ್ಟು 155cc ಗಾಡಿ, 155cc ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದ್ಬಿಟ್ಟು ಮಿಲ್ಟ್ ಕಂಡೀಷನ್ ಸರ್. ಯಾಕಂದ್ರೆ ನಿಮಗೆ ಬೇರೆ ಕಡೆ ಹೋದ್ರೆ, ಬೇರೆ ಕಂಟ್ರಿಗಳ ಕಡೆ ಹೋದ್ರೆ 1200cc ಸಿಗುತ್ತೆ. ನಮ್ಮ ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ಇದು ಬಂದ್ಬಿಟ್ಟು ನಿಮಗೆ 155cc ಸರ್ ಗಾಡಿ. ಇದು ಸರ್ ಇದು ಹೀರೋ ಮ್ಯಾಸ್ಟ್ರೋ ಸರ್, 2022ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸರ್ ಇದು ನಿಮಗೆ 65,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಹೀರೋ ಡುಯಿಟೋ ಬರೀ 45,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಇದು ಹೋಂಡಾ ಗ್ರಾಜಿಯಾ, ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 65,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಹೋಂಡಾ ಡಿಯೋ ಬರೀ 55,000 ಅದರಲ್ಲೂ ಕಮ್ಮಿ ಆಗುತ್ತೆ. ಅಶೋಕಣ್ಣ ಏನಣ್ಣ ಇಷ್ಟೊಂದು ಬುಲೆಟ್ ಪ್ರೀತು ಅಣ್ಣ? ಏನಣ್ಣ ನಾವು ನಿಮ್ಗೆ ಅಣ್ಣ ಹೇಳೋದು, ನೀವು ನಮ್ಗೆ ಅಣ್ಣ ಹೇಳೋದು ಏನಣ್ಣ ಪ್ರೀತು ಅಣ್ಣ? ನಿಮ್ಗೆ ಯಾವ ತರ ಗಾಡಿಗಳು ಬೇಕು ಎಲ್ಲ ಅವೈಲೇಬಲ್ ಇದೆ ನೋಡಿ ಪ್ರೀತು ಅಣ್ಣ. ಸಿಕ್ಕಾಪಡೆ ಇದೆ. ಓಕೆ, ಈಗ ಸ್ಟಾರ್ಟಿಂಗ್ ಪ್ರೈಸ್ ಬುಲೆಟ್ ಅಂತ ಬಂದ್ರೆ ಎಷ್ಟು ಸೆಟ್ ಆಗುತ್ತೆ ಸರ್? 80,000 ರೂಪಾಯಿಂದ ಸಿಗುತ್ತೆ. ಹೌದಾ? ಬರೀ 80,000 ರೂಪಾಯಿಂದ ಸಿಗುತ್ತೆ ನಿಮಗೆ. ಓಕೆ, ಇವಾಗ ಗ್ರೀನ್ ಕಲರ್ ಬುಲೆಟ್ ಇದ್ರ ಬಗ್ಗೆ ಹೇಳ್ಬಿಡಿ ನನಗೆ. ಗ್ರೀನ್ ಕಲರ್ ಬುಲೆಟ್ ಬೇಕಾ ನಿಮಗೆ? ತರ ಮಾಡ್ತೀರಾ, ಬೇಗ ಬರ್ಬೇಕು, ತಗೊಳ್ಬೇಕು. 1,30,30,000 ಅದರಲ್ಲೂ ಕಮ್ಮಿ ಆಗತ್ತೆ ಅಣ್ಣ. ಇದು ಹಂಟರ್ 2024ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 1,85,000 ರೂಪಾಯಿ ಅಣ್ಣ. ಇದು ರೆಡ್ ಕಲರ್ 2019ನೇ ಮಾಡಲು BS4 ಇಂಜಿನ್ ಸಿಂಗಲ್ ಓನರ್ ವೆಹಿಕಲ್ ಪ್ರೀತು ಅಣ್ಣ. ಬ್ಲಾಕ್ ಕಲರ್, ಇದು ಬ್ಲಾಕ್ ಕಲರ್ ನಮ್ ಪಂಜಾಬಿ ಸ್ಟೈಲ್ ಅಲ್ಲಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಓಡಿಸ್ತೀನಿ ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಬರ್ಬೇಕು, ತಗೊಂಡೋಗ್ಬೇಕು. ಸ್ಪೆಕ್ಸ್ ಅಲ್ಲ ಅದು, ನೀವು ಮುಂದೆಗಡೆ ಇನ್ನೂ ಫಿಟ್ಟಿಂಗ್ಸ್ ಏನಿದೆ ಅಂತ ನೀವು ಇನ್ನೂ ಸರಿಯಾಗಿ ನೋಡಿಲ್ಲ ಪ್ರೀತು ಅಣ್ಣ. ತೋರಿಸ್ತಾ ಇದೀನಿ, ನೋಡ್ಕೊಂಬಿಡಿ ಗುರುಗಳೇ ನೀವು ಒಂದ್ಸಲ. ಸ್ಟ್ಯಾಂಡರ್ಡ್ ಮಾಡ್ಲು ಬೇಕು ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಬರ್ಲಿ ಅವರು. ಪ್ರೈಸು ಏನು? 1,30,30,000 ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಇಷ್ಟೊಂದು ಬುಲೆಟ್ ಐತೆ. ಅದು ಹೆಡ್ಲೈಟ್ ಚೇಂಜ್ ಮಾಡಿದಾರಲ್ವ? ಇದು ಆಫ್ಟರ್ ಮಾರ್ಕೆಟ್. ಹೌದು, ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಹಾಕವ್ರೆ. ಇದು 2018ನೇ ಮಾಡಲು, 19ನೇ ಮಾಡಲು, 22ನೇ ಮಾಡಲು ಇಂಟರ್ಸೆಪ್ಟರ್. ಇನ್ನೊಂದು ನೀವು ನೋಡ್ತಾನೆ ಇರ್ಬೋದು ಬ್ಲಾಕ್ ಕಲರ್ ಅಲ್ಲಿ, ನೀವು ನೋಡ್ತಾನೆ ಇರಿ ಬ್ಲಾಕ್ ಕಲರ್ ಅಲ್ಲಿ ಯಾವ್ದು ಬೇಕು ನಿಮಗೆ? ಗ್ಲಾಸಿ ಬೇಕಾ, ಮ್ಯಾಟ್ ಫಿನಿಶಿಂಗ್ ಬೇಕಾ, ನಿಮ್ಗೆ ಹಾರ್ಲಿ ಡೇವಿಡ್ಸನ್ ಬೇಕಾ, ಗನ್ ಮೆಟಲ್ ಬೇಕಾ, ನಿಮ್ಗೆ ಯಾವ್ದು ಬೇಕು ಎಲ್ಲ ಪ್ರೀತು ಅಣ್ಣ ಎಲ್ಲ ಅವೈಲೇಬಲ್ ಇದೆ ಪ್ರೀತು ಅಣ್ಣ. ಈ ಗಾಡಿ ಬಂದ್ಬಿಟ್ಟು 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ 1,80,000 ಅದರಲ್ಲೂ ಕಮ್ಮಿ ಆಗುತ್ತೆ. ಇದು 2019ನೇ ಮಾಡಲು ಡ್ವೆಲ್ ಚಾನೆಲ್ ABS ಸಮೇತ ರೆಡಿ ಇದೆ ಗಾಡಿ. ಯಾವುದು ಇದ್ರದ್ದು ಬೆಲೆ ಬಂದ್ಬಿಟ್ಟು ನಿಮಗೆ 1,80,000 ಅದರಲ್ಲೂ ಕಮ್ಮಿ ಆಗುತ್ತೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ
ಏನ್ ಹೇಳಿ, ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ ಬರೀ ನಿಮಗೆ 2,80,000, ಅದರಲ್ಲೂ ಕಮ್ಮಿ ಆಗುತ್ತೆ. ಅಣ್ಣ ಇದು ಬ್ಲಾಕ್ ಯಾವ್ದು ಬ್ಲಾಕ್ ಕಲರ್ 2017ನೇ ಮಾಡಲು 1,70,000, ಅದರಲ್ಲೂ ಕಮ್ಮಿ ಆಗುತ್ತೆ. ಈ ಬ್ಲಾಕ್ 2023ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2023. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ ಬರೀ ಏನ್ ಹೇಳಿ 2,35,000, ಅದರಲ್ಲೂ ಕಮ್ಮಿ ಆಗುತ್ತೆ. ಹಾರ್ಲಿ ಡೇವಿಡ್ಸನ್ 2020ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ 4,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಮತ್ತೆ ರಾಯಲ್ ಎನ್ಫೀಲ್ಡ್ ಗನ್ ಮೆಟಲ್ 2021ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ ನಿಮಗೆ 2,20,000, ಅದರಲ್ಲೂ ಕಮ್ಮಿ ಆಗುತ್ತೆ. ಮತ್ತೊಂದು 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,85,000, ಅದರಲ್ಲೂ ಕಮ್ಮಿ ಆಗುತ್ತೆ. ಸರ್ ಈ ಸತಿ ಹಾರ್ಲಿ ಡೇವಿಡ್ಸನ್ ಮೈ ಬಜಾರ್ ಚಾನೆಲ್ ಕಡೆಯಿಂದ ಅಣ್ಣ, ಇವಾಗ ಹೇಳ್ತಾ ಇದ್ದೀನಿ, ಮೈ ಬಜಾರ್ ಚಾನೆಲ್ ಕಡೆಯಿಂದ ಸೇಲ್ ಆದ್ರೆ ಬ್ಲೂಟೂತ್ ಹೆಲ್ಮೆಟ್ ಕೊಡ್ತೀವಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಬ್ಲೂಟೂತ್ ಹೆಲ್ಮೆಟ್ ಕೊಡ್ತೀವಿ. 2019ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಏನ್ ಹೇಳಿ, ಈ ಗಾಡಿ ಬಂದ್ಬಿಟ್ಟು 1,90,000, ಅದರಲ್ಲೂ ಕಮ್ಮಿ ಆಗುತ್ತೆ. ಇದು ಯಾವುದು 2017ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ, ಅದು ಬರೀ 1,75,000, ಅದರಲ್ಲೂ ಕಮ್ಮಿ ಆಗುತ್ತೆ. ಅಣ್ಣ ಇದೇ ನಂಗೆ ಅಣ್ಣ ಏನಣ್ಣ ಹಿಂಗ್ ಕೇಳ್ಬಿಟ್ರಿ, ಫೈರ್ ಬಾಲ್ ರೆಡಿ ಇದೆ ಅಣ್ಣ, ಬರೀ ನಿಮಗೆ ಎಷ್ಟು ಹೇಳಿ 2,00,000 ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಯಾವ ಮಾಡ್ಲು ಇದು 2023 ಅಣ್ಣ. ಓಕೆ, ಒಳ್ಳೆ ಶೈನಿಂಗ್ ಇರುವಂತ ಕಲರು. ಇದು ಅಪಾಚಿ ರೆಡಿ ಇದೆ ಅಣ್ಣ, 2017ನೇ ಮಾಡಲು ಬರೀ 68,000 ಅಣ್ಣ. ಪಲ್ಸರ್ ಬರೀ 40,000 ಅಣ್ಣ. ಅಣ್ಣ ಬೆನಿಲಿ ಅಡ್ವೆಂಚರ್ 250cc ರೆಡಿ ಇದೆ ಅಣ್ಣ, ಬರೀ 2,60,000 ಅಣ್ಣ. ಇದು ಬಂದ್ಬಿಟ್ಟು ಜಾವಾ ಅಣ್ಣ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,55,000 ಅಣ್ಣ. ಡ್ಯೂಕು 2019ನೇ ಮಾಡಲು 1,55,000 ಅಣ್ಣ. ಇದು ಯಾವ ಮಾಡಲ್ ಹೇಳಿದ್ರಲ್ಲ, 2019 ABS ಟಾಪ್ ಎಂಡ್ ಮಾಡಲು. ಈಗ ಲೋ ಪ್ರೈಸ್ ಅಲ್ಲಿ ಒಂದ್ಸಲ ವಾಷಿಂಗ್ ಮಾಡ್ಕೊಡ್ಬೇಕು, ರೋಡರ್ಗಳು ಇರೋದ್ರಿಂದ ಸ್ವಲ್ಪ ಧೂಳು ಗೀಳಾಗಿದೆ. ಸೊ ಇದು ಎಷ್ಟು ಕೊಡ್ತೀರಾ ಸರ್? ಎರಾಕ್ಸ್ ಬಂದ್ಬಿಟ್ಟು ನಿಮಗೆ 1,35,000 ಕೊಡ್ತೀವಿ. ಸ್ಕೂಟಿ ಜಸ್ಟ್ 38,000 ಕೊಡ್ತೀವಿ. ವೆಸ್ಪಾ ಬಂದ್ಬಿಟ್ಟು 30,000 ಕೊಡ್ತೀವಿ. ಆಕ್ಟಿವಾ ಬಂದ್ಬಿಟ್ಟು 28,000 ಕೊಡ್ತೀವಿ. ಆಕ್ಟಿವಾ 6G ಬಂದ್ಬಿಟ್ಟು ನಿಮಗೆ ಬರೀ 58,000 ಕೊಡ್ತೀವಿ ಸರ್. ಸರ್ ಪಲ್ಸರ್ AS 150cc ಸಿಂಗಲ್ ಓನರ್ ವೆಹಿಕಲ್ಲು. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ ನಿಮ್ಗೆ ಕೊಡುವಂಥದ್ದು ಪ್ರೈಸ್ ಎಷ್ಟು ಹೇಳಿ, ಬರೀ 45,000, ಅದರಲ್ಲೂ ಕಮ್ಮಿ. ಯಮಹಾ ಫ್ರೇಜರ್ ಬೇಕಂದ್ರೆ 35,000 ಕೊಡ್ತೀವಿ. ಅಂಕ್ ಬೇಕಂದ್ರೆ 15,000 ಕೊಡ್ತೀವಿ ಸರ್. ನಿಮಗೆ ಪಲ್ಸರ್ 180cc ಬೇಕಾ, ಬರೀ 25,000 ಕೊಡ್ತೀವಿ ಸರ್. ಪಲ್ಸರ್ ಇದು ಸರ್ ಇದು ಬಂದ್ಬಿಟ್ಟು ಬರೀ ನಿಮಗೆ 55,000, ಅದರಲ್ಲೂ ಕಮ್ಮಿ ಮಾಡ್ಕೊಡ್ತೀವಿ. ಇದು ಸರ್ FZ ಬಂದ್ಬಿಟ್ಟು ನಿಮಗೆ ಬರೀ 45,000 ಕೊಡ್ತೀವಿ ಸರ್. ಪ್ರೀತು ಅಣ್ಣ ನಿಮಗೆ ಯಾವ ಗಾಡಿ ಬೇಕು? ಅಪಾಚಿ ಇದೆ, NS ಇದೆ, NS 160, NS 125, NS 160cc, NS 180cc, NS 400cc ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಬೇಕು ಎಲ್ಲ ಅವೈಲೇಬಲ್ ಇದೆ. ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು, ಡ್ಯೂಕ್ RS 200, RC ಯಾವ್ದು ಹೇಳಿ, ಎಲ್ಲ ಗಾಡಿ ಅವೈಲೇಬಲ್ ಇದೆ. ಎಕ್ಸ್ಪಲ್ಸ್ ಅಲ್ಲಿ ಯಾವ್ದು ಬೇಕು ಅದು ಅವೈಲೇಬಲ್ ಇದೆ. ಪ್ರೀತು ಅಣ್ಣ ನೀವೆಲ್ಲ ನೋಡ್ತಾನೆ ಇರ್ಬೋದು. ಪ್ರೀತು ಅಣ್ಣ ನೀವು ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಂಡಿವಿಜುವಲ್ ಆಗಿ ಹೇಳೋಣ. ಈಗ ಅಪಾಚಿ ಇಲ್ಲಿ ಇದೆ ಅಲ್ವಾ, ಇದು ಯಾವ ಮಾಡ್ಲು? ಏನ್ ಪ್ರೈಸ್? 2017ನೇ ಮಾಡ್ಲು ಅಣ್ಣ. ಇದು ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಇದು 2017ನೇ ಮಾಡ್ಲು ಸಿಂಗಲ್ ಓನರ್, ಬರೀ 70,000, ಅದರಲ್ಲೂ ಕಮ್ಮಿ ಆಗುತ್ತೆ. ಓಕೆ ಅಣ್ಣ, ಇನ್ನು NS ಅಣ್ಣ, NS 2024ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 1,50,000, ಅದರಲ್ಲೂ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು NS ಬ್ಲಾಕ್ ಕಲರ್ ಅಣ್ಣ. ಇನ್ನೊಂದು NS ಬಂದ್ಬಿಟ್ಟು 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿನೂ ಅಷ್ಟೇ ನಿಮಗೆ 1,20,000, ಅದರಲ್ಲೂ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇದು ಅಣ್ಣ, ಇದು 2019ನೇ ಮಾಡಲು, 2018ನೇ ಮಾಡಲು, 2020ನೇ ಮಾಡಲು. ನಿಮ್ಗೆ ಯಾವ ಗಾಡಿ ಬೇಕು ಎಲ್ಲ ನಿಮ್ಗೆ 195, 110, 120, 130 ಸಿಗುತ್ತೆ. ಇದೇ ಬೇಡ, ಇದೇನ್ ಪ್ರೈಸ್ ಅಂತ ಫಸ್ಟ್ ಕರೆಕ್ಟ್ ಆಗಿ ಯಾವುದು? ಇದು ಬಂದ್ಬಿಟ್ಟು 2017ನೇ ಮಾಡ್ಲಣ್ಣ. ಇದು ಪ್ರೈಸ್ ಇದು ಬಂದ್ಬಿಟ್ಟು ನಿಮಗೆ 95,000, ಅದರಲ್ಲೂ ಕಮ್ಮಿ ಆಗುತ್ತೆ. ಇದು ಅಣ್ಣ, ಇದು ಬಂದ್ಬಿಟ್ಟು ನಿಮಗೆ ಬರೀ 1,05,000, ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಇದು 1,20,000, ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಎಕ್ಸ್ಪಲ್ಸ್ 2022ನೇ ಮಾಡಲು 1,35,000. ರ್ಯಾಲಿ ಎಡಿಷನ್ 1,45,000. ಇದಣ್ಣ? ಹೌದು, ಇದು 1,25,000 ಅಣ್ಣ. ಇರೋಣ ನಿಧಾನಕ್ಕೆ ಅಣ್ಣ, ಕನ್ಫ್ಯೂಸ್ ಆಗ್ಬಿಡ್ತು. ಇದೆಷ್ಟು ಕೊಡ್ತೀವಿ ಅಣ್ಣ? ಇದಾ 1,45,000, ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಅಣ್ಣ ಇದೆಷ್ಟು ಕೊಡ್ತೀವಿ ಅಣ್ಣ? ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಕನ್ಫ್ಯೂಷನ್ ಆಗೋದೆಲ್ಲ ಏನಿಲ್ಲ, ನೀವು ತಾಳ್ಮೆಯಿಂದ ಆರಾಮಾಗಿ ಬನ್ನಿ, ನೋಡಿ ಮಾಡಿ ತಗೊಂಡೋಗಿ. ಆಯ್ತು, ಇದೆ ನಂಗೆ. ಇದು 1,25,000 ಅಣ್ಣ. ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ ಇದು? ಇದೆಲ್ಲ ನಿಮ್ಗೆ ಸಿಟಿನಲ್ಲೆಲ್ಲ ನಿಮ್ಗೆ ಒಂದು 40-45 ಬರುತ್ತಣ್ಣ. ನಿಜ ಬಂದದಾ? 100% ಅಣ್ಣ. ಓಕೆ, ಇದೆ ನಂಗೆ. ಯಾವುದು? MT-15 2023 ಅಣ್ಣ. ಅದು ಪ್ರೈಸು ಅಣ್ಣ ಬರೀ ನಿಮಗೆ 1,65,000 ಅಣ್ಣ. ಇದು ಬಂದ್ಬಿಟ್ಟು ನಿಮಗೆ 1,10,000 ಅಣ್ಣ. ಎಣ್ಣೆ ಯಾವ ಮಾಡ್ಲು? 2021 ಅಣ್ಣ. ಇದಣ್ಣ 2022 ಅಣ್ಣ. ಅದು 1,35,000 ಅಣ್ಣ. ಅಣ್ಣ ಇದು ಬಂದ್ಬಿಟ್ಟು ನಿಮಗೆ 160cc. ಇದು ಬಂದ್ಬಿಟ್ಟು ನಿಮಗೆ 1,05,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಅಣ್ಣ. ಡ್ಯೂಕ್ 2019ನೇ ಮಾಡ್ಲಣ್ಣ. ಅದು ಏನ್ ಪ್ರೈಸ್ ಅಣ್ಣ? ಇದು 1,65,000 ಅಣ್ಣ. ಡಾಮಿನರ್ ಅಣ್ಣ. ಡಾಮಿನರು
2019ನೇ ಮಾಡಲು ಸಿಂಗಲ್ ಓನರ್ 1,55,000 ಅಣ್ಣ. ಸೊ ಡಾಮಿನರ್ ಅಲೆ ವೀಲ್ಸ್ ನೋಡಕ್ಕೆ ಒಂಥರ ಚಂದ ಅಣ್ಣ, ಸಖತ್ತಾಗೈತೆ. ಇದು ಅಣ್ಣ ಬ್ಲಾಕ್ ಕಲರ್ 2017ನೇ ಮಾಡಲಣ, ಅದು 1,10,000 ಅಣ್ಣ. ಅದು ಓಕೆ. ಇದು 2017ನೇ ಮಾಡಲಣ. ಇದು ಈ ಲೈಟ್ ಬರುತ್ತಲ್ವ ಇಲ್ಲೆಲ್ಲ? ಹೌದಣ್ಣ, ಎಕ್ಸ್ಟ್ರಾ ಕೋಟಿಂಗ್ ಮಾಡ್ಸಿರೋದಣ್ಣ. ಅದು ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಮಾಡ್ಸಿರೋದಣ್ಣ. ಅದು ಇದು ಬಂದ್ಬಿಟ್ಟು ನೋಡಿ ಅಣ್ಣ, ಒಂದು ಬಂದ್ಬಿಟ್ಟು ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ, ಒಂದು ಬಂದ್ಬಿಟ್ಟು ಅವ್ರ ಬಾಯ್ ಫ್ರೆಂಡ್ಗೋಸ್ಕರ ಮಾಡ್ಸಿರೋದು ಸ್ಪೆಷಲ್ ಎಡಿಷನ್ ಟಾಪ್ ಲೈನ್ ಮಾಡಲಣ. ಇದು ಬರೀ 1,40,000, ಅದರಲ್ಲೂ ಕಮ್ಮಿ ಆಗತ್ತೆ ಅಣ್ಣ. ಇದು ಬಂದ್ಬಿಟ್ಟು 2019ನೇ ಮಾಡಲಣ, ಇದೇನ್ ಪ್ರೈಸ್? 1,55,000, ಅದರಲ್ಲೂ ಕಮ್ಮಿ ಆಗತ್ತೆ ಅಣ್ಣ. ನೀವು ಮಾಡ್ಲ ಅಪಾಚಿ? ನೀವು ಮಾಡ್ಲು ಅಪಾಚಿ, ನೀವು ಬೇಕು ಅಂತ ಕೇಳ್ತಾ ಇದ್ರಲ್ಲ, ಅದೇ ಗಾಡಿ ನಮ್ಮ ಹತ್ರ ಬಂದಿದೆ ಇವಾಗ. ಇದೆಷ್ಟು ಅಣ್ಣ ಇದು? 2,80,000, ಅದರಲ್ಲೂ ಕಮ್ಮಿ ಆಗತ್ತೆ. ಇದ್ಯಾವ್ದು ಅಣ್ಣ ಇದು? ಇದು NS 400cc. NS 400cc? ಹೌದು, NS 400cc. ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಈ ಗಾಡಿ 2,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗತ್ತೆ. ಲೈಟ್ ನೋಡಿ ಹಿಂಗೆ ಆನ್ ಮಾಡ್ರಿ, ಏನು ಸಖತ್ತಾಗಿ. ಏನೋ ಇದು ಕಲರ್ ಎಲ್ಲ ಬರುತ್ತೆ, LED ಮಸ್ತಾಗಿದೆ. ಎಷ್ಟು ಕೊಡ್ತೀನಿ ಅಂದ್ರಣ್ಣ ಇದು? ಯಾವುದು? ಇದು 2,35,000, ಅದರಲ್ಲೂ ಕಮ್ಮಿ ಆಗತ್ತೆ. ಈ ಡೌನ್ ಪೇಮೆಂಟ್ ಅಂತ ಬಂದ್ರೆ ಇದಕ್ಕೆಷ್ಟು? ಇದಕ್ಕೆ 1,20,000 ಮಾಡ್ಲಿ, ಅದಕ್ಕೆ 1,00,000 ಮಾಡ್ಲಿ. ಓಕೆ. ಇದು BMW-ಗೆ ಡೌನ್ ಪೇಮೆಂಟ್ ಕೇಳ್ತಾ ಇದ್ದೀರಾ, ಇಲ್ಲಾಂದ್ರೆ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದೀರಾ? ಎರಡು ಹೇಳ್ಬಿಡಿ. ಇದು ಬಂದ್ಬಿಟ್ಟು ನಿಮಗೆ 2,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಯಾವ ಮಾಡ್ಲು? 2023. ನೆಕ್ಸ್ಟ್ ಇದು R15 2021 ಇದೆ, 23 ಇದೆ, 24 ಇದೆ. ಬಿಳಿ ಬಣ್ಣ ಬೇಕಾ, ಗ್ರೇ ಬಣ್ಣ ಬೇಕಾ, ಬ್ಲೂ ಬಣ್ಣ ಬೇಕಾ, ಯಾವ ಬಣ್ಣ ಬೇಕು ಹೇಳಿ, ಎಲ್ಲ ಸಿಗುತ್ತೆ. ಓಕೆ. ವೈಟ್ ಕಲರ್ ಯಾವ ಮಾಡ್ಲಿ ಹೇಳಿದ್ರಲ್ಲ? ಬಿಳಿ ಬಣ್ಣ ಬಂದ್ಬಿಟ್ಟು 2024ನೇ ಮಾಡ್ಲು. ಪ್ರೈಸ್ 1,90,000. ಓಕೆ. ಗ್ರೇ ಗ್ರೇ ಕಲರ್ ಅಲ್ಲಿ ಬಂದ್ಬಿಟ್ಟು 1,75,000, ಅದರಲ್ಲೂ ಕಮ್ಮಿ ಆಗತ್ತೆ. ಬ್ಲೂ ಕಲರ್ 1,55,000, ಅದರಲ್ಲೂ ಕಮ್ಮಿ ಆಗತ್ತೆ. ಪ್ರೀತು ಅಣ್ಣ, ಇದು ಬಂದ್ಬಿಟ್ಟು 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 85,000, ಅದರಲ್ಲೂ ಕಮ್ಮಿ ಆಗತ್ತೆ. ಇದು 2019ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆರೆಂಜ್ ಅಲಾಯ್ ವೀಲ್ಸ್. ಈ ಗಾಡಿ ಬೇಕು ಅಂದ್ರೆ ನಿಮಗೆ 1,65,000, ಅದರಲ್ಲೂ ಕಮ್ಮಿ ಆಗತ್ತೆ. ನೆಕ್ಸ್ಟ್ RC. ಇದು ಬಂದ್ಬಿಟ್ಟು ನಿಮಗೆ 390cc ಸಿಂಗಲ್ ಓನರ್ ವೆಹಿಕಲ್, 1,75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗತ್ತೆ. ಮತ್ತೊಂದು R15S. ಇದು 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪ್ರೈಸ್ 85,000, ಅದರಲ್ಲೂ ಕಮ್ಮಿ ಆಗತ್ತೆ. ಸೊ RC 200 2014ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, 1,05,000 ರೂಪಾಯಿ ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗತ್ತೆ. ಮತ್ತೊಂದು RC, ಅದು ಬಂದ್ಬಿಟ್ಟು 1,15,000, ಅದರಲ್ಲೂ ಕಮ್ಮಿ ಆಗತ್ತೆ. ಸೊ ಪಲ್ಸರ್ RS 200 95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗತ್ತೆ. ರೆಡ್ ಕಲರ್ ಅದು ಬಂದ್ಬಿಟ್ಟು ನಿಮ್ಗೆ ಅಪಾಚಿ 310cc. ಅದು ಆ ಗಾಡಿ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ 2019ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅದು ಪ್ರೈಸ್ 1,70,000, ಅದರಲ್ಲೂ ಕಮ್ಮಿ ಆಗತ್ತೆ. ಹೋಂಡಾ CBR ರೋಡ್ 150cc 75,000, ಅದರಲ್ಲೂ ಕಮ್ಮಿ ಆಗತ್ತೆ. KTM ಡ್ಯೂಕ್ ಅಡ್ವೆಂಚರ್ 2023ನೇ ಮಾಡಲು 2,80,000, ಅದು ಕಮ್ಮಿ ಆಗತ್ತೆ. ನೆಕ್ಸ್ಟ್ ಅಪಾಚಿ 310cc, ಆ ಗಾಡಿ 1,70,000, ಅದು ಕಮ್ಮಿ ಆಗತ್ತೆ. ಇವಾಗ ಇಲ್ಲಿರೋಣ ಮೈಲೇಜ್ ಗಾಡಿಗಳು. ಪ್ರೀತು ಅಣ್ಣ, ಯಾವ ಗಾಡಿಗಳು ಬೇಕು ನೀವು ನೋಡ್ತಾನೆ ಇರ್ಬೋದು. ಮೈಲೇಜ್ ಗಾಡಿಗಳಲ್ಲಿ ಯಾವ್ದು ಬೇಕು ನಿಮಗೆ? ಸ್ಪ್ಲೆಂಡರ್, SP ಶೈನು, ಯೂನಿಕಾನು, ಹೋಂಡಾ ಡ್ರೀಮು, ಪ್ಯಾಷನ್ ಪ್ರೋ, ನಿಮ್ಗೆ ಯಾವ್ದು ಬೇಕು ಎಲ್ಲ ಅವೈಲೇಬಲ್ ಇದೆ ಪ್ರೀತು ಅಣ್ಣ. ಸರಿ ಅಣ್ಣ, ಈಗ ಎಲ್ಲಿಂದ ತೋರಿಸ್ಬೋಣ ಅಂತಂದ್ರೆ ಅಲ್ಲಿಂದ ಬಂದ್ಬೋಣ, ಬನ್ನಿ. ಬನ್ನಿ ಪ್ರೀತು ಅಣ್ಣ, ನಿಮ್ಗೆ ಯಾವ್ದು ಬೇಕು ಅಲ್ಲಿಂದಾನೇ ಶುರು ಮಾಡೋಣ ಪ್ರೀತು ಅಣ್ಣ. ನಿಮ್ಮ ವ್ಯೂವರ್ಸ್, ನಿಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅಲ್ಲಿಂದಾನೇ ಶುರು ಮಾಡೋಣ. ಬನ್ನಿ ಪ್ರೀತು ಅಣ್ಣ. ಅವೆಂಜರ್ ಇಂದ ಸ್ಟಾರ್ಟ್ ಮಾಡಿ ಅಣ್ಣ. ಹಂಗೆ ಅವೆಂಜರ್ 2023 ಅಣ್ಣ. ಇದು ಪ್ರೈಸು ಬರೀ ನಿಮಗೆ 85,000 ಅಣ್ಣ. ಪಲ್ಸರ್ 150cc, ಇದು ಬಂದ್ಬಿಟ್ಟು 22ನೇ ಮಾಡ್ಲಣ್ಣ. ಪ್ರೈಸು ಬರೀ 95,000 ರೂಪಾಯಿ ಅಣ್ಣ. ಮತ್ತೊಂದು ಪಲ್ಸರ್ 2023 ಅಣ್ಣ. ಪ್ರೈಸು ಇದು ನಿಮಗೆ 1,15,000 ಅಣ್ಣ. ನೆಕ್ಸ್ಟ್ ಇನ್ನೊಂದು ಪಲ್ಸರ್ ಇದು 2022 ಅಣ್ಣ. ಪ್ರೈಸು ಬರೀ ನಿಮಗೆ 85,000 ರೂಪಾಯಿ ಕೊಡೋಣ ಅಣ್ಣ. ಇನ್ನೊಂದು ಪಲ್ಸರ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್, ರೆಡ್ ಅಂಡ್ ಬ್ಲಾಕ್ 180cc, ಬರೀ ನಿಮಗೆ 50,000 ರೂಪಾಯಿ ಕೊಡೋಣ ಅಣ್ಣ. ಬ್ಲಾಕ್ ಕಲರ್ 2019 ಡಬಲ್ ಡಿಸ್ಕ್ ಬ್ರೇಕ್, ಬರೀ ನಿಮಗೆ ಒಂದು 65,000 ರೂಪಾಯಿ ಕೊಡೋಣ. ಮತ್ತೊಂದು ಬ್ಲಾಕ್ ಬರೀ ನಿಮಗೆ ಒಂದು 55,000 ರೂಪಾಯಿ ಕೊಡೋಣ. ಮತ್ತೊಂದು ಪಲ್ಸರ್ 180cc ಸಿಂಗಲ್ ಓನರ್ ಗಾಡಿ, ಈ ಗಾಡಿನೂ ಅಷ್ಟೇ ಅಣ್ಣ, ಬರೀ 60,000 ರೂಪಾಯಿ ಕೊಡೋಣ. ಇನ್ನೊಂದು ಪಲ್ಸರ್ 2024 ಅಣ್ಣ, ಬರೀ 7,000 ಹೊಡಿರೋದಣ್ಣ. ಈ ಗಾಡಿನ ತಗೊಳ್ಳೋಣ, ಬರೀ ನಿಮಗೆ ಎಷ್ಟು ಹೇಳಿ 1,00,000 ರೂಪಾಯಿ ಅಣ್ಣ. ಮತ್ತೊಂದು ಪಲ್ಸರ್ 2021ನೇ ಮಾಡ್ಲಣ್ಣ. ಇದು ಈ ಗಾಡಿ ಬಂದ್ಬಿಟ್ಟು ಬರೀ ನಿಮಗೆ ಕಮ್ಮಿ ಕೊಟ್ಪಣ, ಬರೀ 85,000 ಅಣ್ಣ. ಇನ್ನೊಂದು ಪಲ್ಸರ್ 2017ನೇ ಮಾಡಲು ಸಿಂಗಲ್ ಓನರು, ಬರೀ 55,000 ರೂಪಾಯಿ ಕೊಡೋಣ ಅಣ್ಣ.
ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಪಲ್ಸರ್ 220 ಅಣ್ಣ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 70,000 ರೂಪಾಯಿ ಕೊಡೋಣ ಗಾಡಿ ಇದು. ಏನಣ್ಣ ಬರೀ ಪಲ್ಸರ್ ತುಂಬಿಸ್ಬಿಟ್ಟಿದ್ರ? ಹೌದಣ್ಣ, ಪಲ್ಸರ್ ಕಲೆಕ್ಷನ್ಗಳು ಯಾವುದು ಕಮ್ಮಿ ಆಗಲ್ಲ. ಇವಾಗ ನೀವು ನೋಡ್ತಾನೆ ಇರ್ಬೋದು. ಈ ಕಡೆ ಬನ್ನಿ ಅಣ್ಣ, ಇದೆಲ್ಲ ತೋರಿಸಿ ಅಣ್ಣ. ಇದೆಲ್ಲ MT-15 ಕಲೆಕ್ಷನ್ ಇದೆ ನೋಡಿ. MT-15 ತೋರಿಸಿ, FZ 250 ಇದೆ, ಅದು ತೋರಿಸಿ ನೋಡಿ. ಯಾವುದು ಬೇಕು ನಿಮಗೆ ಎಲ್ಲ ಅವೈಲೇಬಲ್ ಇದೆ. 220 ಅವೈಲೇಬಲ್ ಇದೆ ನೋಡಿ ಅಣ್ಣ. ಇದು ಬಂದ್ಬಿಟ್ಟು ನಿಮಗೆ 55,000 ಅಣ್ಣ, 65,000 ರೂಪಾಯಿ ಅಣ್ಣ, ಬರೀ 48,000 ರೂಪಾಯಿ ಅಣ್ಣ. ಈ 220 ಬಂದ್ಬಿಟ್ಟು ನಿಮಗೆ ಬರೀ 50,000 ರೂಪಾಯಿ ಅಣ್ಣ. FZ ಬರೀ ನಿಮಗೆ 65,000 ರೂಪಾಯಿಂದ ಸಿಗುತ್ತೆ ನೋಡಿ ಅಣ್ಣ. ಯಾವ ಕಲರ್ ಬೇಕು ಎಲ್ಲ ಅವೈಲೇಬಲ್ ಇದೆ ನೋಡಿ ಅಣ್ಣ. ಓಕೆ, ಇದೆ ಬಿಡಿ. ಇದು ಯಾವ ಪ್ರೈಸ್? 65,000 ರೂಪಾಯಿ ಅಣ್ಣ. ಎರಡು ಒಂದೇ ಮಾಡ್ಲು, 2018. ಇದು 2014ನೇ ಮಾಡ್ಲು, ಬರೀ 55,000. ಇದು ಬಂದ್ಬಿಟ್ಟು ನಿಮಗೆ 2021ನೇ ಮಾಡ್ಲು, 1 ಲಕ್ಷ ರೂಪಾಯಿ ಸರ್. ಅಪಾಚಿ ಸರ್, ಇದು ಬಂದ್ಬಿಟ್ಟು 2017ನೇ ಮಾಡ್ಲು, 68,000 ಹೇಳ್ತಾ ಇದೀವಿ, ಅದು ಕಮ್ಮಿ ಆಗುತ್ತೆ ಸರ್. ಪ್ಯಾಷನ್ ಪ್ರೋ 2022ನೇ ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್, 65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಸ್ಟಾರ್ ಸಿಟಿ, TVS ಸ್ಟಾರ್ ಸಿಟಿ ಡಿಜಿಟಲ್ ಮೀಟ್ರು, ಸಿಂಗಲ್ ಓನರ್ ಗಾಡಿ. ಈ ಗಾಡಿನೂ ಅಷ್ಟೇ, ಬರೀ 58,000, ಅದರಲ್ಲೂ ಕಮ್ಮಿ ಆಗುತ್ತೆ. ಹೋಂಡಾ ಡ್ರೀಮು 2016ನೇ ಮಾಡ್ಲು, ಸಿಂಗಲ್ ಓನರ್, 45,000, ಅದರಲ್ಲೂ ಕಮ್ಮಿ ಆಗುತ್ತೆ. ಹೋಂಡಾ ಯೂನಿಕಾನ್ ರೆಡ್ ಬೇಕಂದ್ರೆ ರೆಡ್ ಇದೆ, ಬ್ಲ್ಯಾಕ್ ಬೇಕಂದ್ರೆ ಬ್ಲ್ಯಾಕ್ ಇದೆ ಸರ್. ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ, 68,000 ಆಗುತ್ತೆ ಸರ್. SP ಶೈನು 65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಸ್ಪ್ಲೆಂಡರು, ಸ್ಪ್ಲೆಂಡರು ಬರೀ 75,000, ಅದರಲ್ಲೂ ಕಮ್ಮಿ ಆಗುತ್ತೆ. 2023. ಅಷ್ಟೊಂದು ಕಡಿಮೆಗೆ? ಇದು ಯಮಹಾ ಯಾವ್ದಣ್ಣ ಸರ್? ಯಮಹಾ 250cc ನಲ್ಲಿ ವೈಟ್ ಬೇಕಂದ್ರೆ ವೈಟ್ ಇದೆ, ಬ್ಲೂ ಬೇಕಂದ್ರೆ ಬ್ಲೂ ಇದೆ. ಯಾವುದು ಬೇಕು ಸರ್? ಸರ್ ನೀವು ಇದರಲ್ಲಿ MT-15 ನಲ್ಲಿ ಗ್ರೇ ಕಲರ್ ಬೇಕಾ, ನಿಮಗೆ ಸ್ಪೆಷಲ್ ಎಡಿಷನ್ ಬೇಕಾ? 3 ಅವೈಲೇಬಲ್ ಇದೆ. FZ ಬೇಕಾ? ಬರೀ 95,000 ರೂಪಾಯಿ. MT-15 ಬೇಕಾ? 1,65,000 ರೂಪಾಯಿಂದ ಸಿಗುತ್ತೆ ಸರ್. ಬ್ಲೂ ಕಲರ್ ಬೇಕಾ? ಬ್ಲೂ ಕಲರ್ ಬೇಕು ಅಂದ್ರೆ 1,75,000 ರೂಪಾಯಿ ಸರ್. ಯಮಹಾ ಫ್ರೈಸರ್ ಬರೀ 75,000 ರೂಪಾಯಿ ಸರ್. ಇದು ಬಂದ್ಬಿಟ್ಟು ನಿಮಗೆ ಬರೀ 85,000 ರೂಪಾಯಿ ಸರ್. FZ ಬರೀ ನಿಮಗೆ 48,000 ರೂಪಾಯಿ ಸರ್. ಡ್ಯೂಕ್ 1,45,000 ರೂಪಾಯಿ ಸರ್. ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್.